Hello students, I welcome you all to Current Affair Lectures by Srinivas IAS Academy. Now let us continue with the daily current affairs. ಇವಾಗ ನಾವು ಡೈಲಿ ಕರೆಂಟ್ ಅಫೇರ್ಸ್ ನ ಮುಂದುವರ್ಸೋಣ. ಇವತ್ತಿನ ಮೊದಲನೇ ಟಾಪಿಕ್ ಏನು ಅಂತ ನೋಡೋಣ. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಭಾರತ UK ಮುಕ್ತ ವ್ಯಾಪಾರ ಒಪ್ಪಂದ. ನೋಡಿ, ಮುಕ್ತ ವ್ಯಾಪಾರ ಒಪ್ಪಂದ ಅಂತಂದ್ರೆ ಯಾವುದೇ ಶುಲ್ಕಗಳಿಲ್ಲದೆ, ಯಾವುದೇ ಫೀಸ್ ಇಲ್ಲದೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ. ಇದು ಒಂದು ಮಹತ್ವವಾದಂತ ಹೆಜ್ಜೆ ಅಂತ ಹೇಳ್ಬೋದು, ಅಥವಾ ಹೆಜ್ಜೆಯನ್ನ ಗುರುತಿಸುತ್ತೆ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಸಹಿ ಹಾಕಿ ಒಂದು ಏನ್ ಮಾಡಿದೆಪ್ಪ ಅಂತಂದ್ರೆ ಮಹತ್ವವಾದಂತ ಒಂದು ನಿರ್ಧಾರವನ್ನ ಮಾಡಿದೆ. ಯಾಕೆ ಅಂತಂದ್ರೆ ನಮ್ಮ ಭಾರತ ಮತ್ತೆ ಯುಕೆ ಅಥವಾ ಯುಕೆ ಮತ್ತೆ ಭಾರತ ಏನಾಗತ್ತಪ್ಪ ಅಂತಂದ್ರೆ ವಿಶ್ವದ 5ನೇ ಮತ್ತು 6ನೇಯ ಅತಿ ದೊಡ್ಡ ಆರ್ಥಿಕತೆಗಳಾಗುತ್ತವೆ. ಸೊ ಈ ಎರಡೂ ದೇಶಗಳ ನಡುವೆ ಒಂದು ಮಹತ್ವವಾದ ಹೆಜ್ಜೆಯನ್ನ ಇದೇನ್ ಮಾಡತ್ತಪ್ಪ ಅಂತಂದ್ರೆ ಗುರುತಿಸುತ್ತೆ. ಈ ಒಂದು ಒಪ್ಪಂದ ಮಾಡೋದ್ರಿಂದ ಇದೊಂದು ಏನ್ ತೋರಿಸುತ್ತಪ್ಪ ಅಂತಂದ್ರೆ ನಾವು ಬೆಳವಣಿಗೆ ಕಡೆಗೆ ಹೋಗ್ತಾ ಇದೀವಿ ಅಂತ ಕೂಡ ಇದು ನಮ್ಗೆ ಏನಾಗುತ್ತೆ ತೋರಿಸಿ ಕೊಡುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ತರ ಏನಾಗಿದೆಪ್ಪ ಅಂತಂದ್ರೆ ಇವಾಗ ಟ್ರಂಪ್ ಅವರು US ಅಧ್ಯಕ್ಷ ಆಗಿರುವಂತ ಟ್ರಂಪ್ ಅವ್ರು ಏನ್ ಮಾಡ್ತಾ ಇದ್ದಾರೆ, HB1 ವೀಸಾ ಮೇಲೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ನ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ 50% ಟ್ಯಾರಿಫ್ ರೇಟ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ತರ ಆಗೋದ್ರಿಂದ ಏನಾಗಿದೆ ಅಂತಂದ್ರೆ ನಮ್ಮ ಭಾರತಕ್ಕೆ ಬೇರೆ ದೇಶಗಳಿಗೆ ಹೋಗುವಂತ ಒಂದು ಅವಕಾಶ ನಮ್ಗೆ ಇಲ್ಲಿ ಸಿಕ್ಕಿದೆ ಅಂತ ಕೂಡ ನಾವು ಹೇಳ್ಬೋದು. ಅಥವಾ ಬೇರೆ ದೇಶದವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಭಾರತ ದೇಶದ ಜನರನ್ನ ಅವ್ರ ದೇಶಕ್ಕೆ ಕಳಿಸಿ ಅನ್ನೋ ಒಂದು ಲೆವೆಲ್ ಕೂಡ ಅವರು ಬಂದಿದ್ದಾರೆ. ಇದು ಒಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ನಾವು UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ UK ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಇಲ್ಲಿ ನಾವು ಹೇಳ್ಬಹುದು. ನೋಡಿ, ಯಾವ ಯಾವ ದೇಶದ ಮಧ್ಯೆ ಇದನ್ನ ನಾವು ಈ ಒಪ್ಪಂದವನ್ನ ಸಹಿ ಆಗ್ತಾ ಇದೀವಿ ಅಥವಾ ಸಹಿ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಇದು ಭಾರತ ಮತ್ತೆ UK ಅಂತ ಹೇಳ್ಬೋದು, ಯುನೈಟೆಡ್ ಕಿಂಗ್ಡಮ್ ಅಂತ ಕೂಡ ಹೇಳ್ತೀವಿ. ಇದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ 16ನೇಯ ಒಪ್ಪಂದ ಯಾರಿಗೆ, ಭಾರತದವರಿಗೆ. ಮತ್ತೆ ಇದೇನಾಗತ್ತಪ್ಪ ಅಂತಂದ್ರೆ UK ಅವರಿಗೆ ಒಂದು ತುಂಬಾ ಚೆನ್ನಾಗಿರುವಂತ ಒಂದು ಒಪ್ಪಂದ ಕೂಡ ಅಂತ ಅವರು ಹೇಳ್ತಾರೆ. ಇದನ್ನ ನೋಡಿ, ಏನಾಗುತ್ತೆ ನಮ್ಮ ಭಾರತದ ಎಕ್ಸ್ಪೋರ್ಟ್ ಅಂತಂದ್ರೆ ನಾವು ಎಷ್ಟು ಸಾಮಗ್ರಿಗಳನ್ನ ಭಾರತದಿಂದ ಹೊರಗಡೆ ಕಳಿಸ್ತಾ ಇದ್ದೀವಿ. ಓಕೆ, UK ಅವರಿಗೆ ನೋಡಿದ್ರೆ UK ಈಸ್ ಇಂಡಿಯಾಸ್ 4th ಲಾರ್ಜೆಸ್ಟ್ ಅಂತಂದ್ರೆ UK ಅವರಿಗೆ ಭಾರತ 4ನೇ ಅತಿ ದೊಡ್ಡ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಅಂತ ಹೇಳ್ಬಹುದು. ಹಾಗೆ UK ಟ್ರೇಡ್ ರ್ಯಾಂಕ್ ನೋಡಿದ್ರೆ ನೀವು ಇಂಡಿಯಾ ಈಸ್ UK's 11th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತಂದ್ರೆ UK ಅವರಿಗೆ ನೋಡಿದ್ರೆ ನೀವು ಭಾರತವು 4ನೇಯ ಪೊಸಿಷನ್ ಅಲ್ಲಿ ಇದೆ, 4ನೇ ಸ್ಥಾನದಲ್ಲಿದೆ. ಹಾಗೆ ನಮ್ಮ ಭಾರತದವರಿಗೆ UK ಅವರು 11ನೇಯ ಸ್ಥಾನದಲ್ಲಿದ್ದಾರೆ. ಸೊ ಈ ತರ ಮಾಡೋದ್ರಿಂದ, ಈ ತರ ಒಂದು ಸಹಿ ಹಾಕುವುದ್ರಿಂದ, ಈ ತರ ಒಂದು ಒಪ್ಪಂದ ಮಾಡುವುದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಇವಾಗ ಇರೋದು ಎಷ್ಟಪ್ಪ ಅಂತಂದ್ರೆ ಇನ್ಕಮ್ ಎಷ್ಟು ಅಂತ ಹೇಳ್ಬೋದು, $60 ಮಿಲಿಯನ್ ಇದೆ. ಅದು ಎಕ್ಸ್ಪೆಕ್ಟ್ ಏನಾಗಿದೆ ಅಂತಂದ್ರೆ ನಾವು 2030 ಒಳಗಡೆ ಇದು ಡಬಲ್ ಆಗುತ್ತೆ ಅಂತಂದ್ರೆ 120 ಬಿಲಿಯನ್ ಆಗುತ್ತೆ ಅನ್ನೋ ಒಂದು ಆಕಾಂಕ್ಷೆ ನಮ್ಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಒಂದು ಅಗ್ರಿಮೆಂಟ್ ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ವಾಟ್ ಇಸ್ ಹ್ಯಾಪನ್ ಹಿಯರ್ ಇಸ್ ದೇರ್ ಇಸ್ ಅ bilateral talks, and because of that India and UK has now signed the free trade agreement. See, we all know that Trump is now coming up with HB1 visa issues and also a tariff issues. So hence what is happening here is that we are now getting a lot of opportunities from the different countries so that we can go ahead and trade with those and have many agreements. So this is important because UK and India are now the 5th and the 6th largest economies, and among them we are going to have a lot of there is a lot of tariff uncertainties. You can see that is what is mentioned here, and trade volatility. So hence it is very important for us to have a proper strong what do you mean to say, trade relations. So hence we are now signing this between India and UK, and what is happening here is it is the 16th free trade agreement for India and UK, significant bilaterals, right? For India and UK also is most significant bilateral trade pact post vertex, right? Now India's export rank, if you see, for UK or in UK, India is ranked as 4th for export destination. So where they are going to export a lot of things, where is UK exporting a lot of things, they are exporting it to India, and so India is the 4th largest export destination. And similarly for India, UK is the 11th largest trading partner. So we are considering UK as the 11th largest trading partner. We also have to understand that there is right now the bilateral trade that we have, it is somewhere around $60 billion, and we're expecting that to also become double, that is $120 billion by 2030. ಸೊ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು, ನಾವು ಏನ್ ಮಾಡ್ತಾ ಇದೀವಿ ಅಂತ ನೋಡಿ, 0 ಡ್ಯೂಟಿ ಆಕ್ಸೆಸ್ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 99%
ನಮ್ಮ ಭಾರತದಿಂದ ಹೋಗುವಂತ ಎಕ್ಸ್ಪೋರ್ಟ್ಸ್ ಏನಿದೆ UK ಗೆ, ಅದಕ್ಕೆ ನಾವು ಯಾವುದೇ ತರವಾದ ಝೀರೋ ಕಸ್ಟಮ್ ಡ್ಯೂಟಿ ಅಂತಂದ್ರೆ ನಾವು ಕಸ್ಟಮ್ ಡ್ಯೂಟಿನ ಇಲ್ಲಿ ಏನ್ ಮಾಡಲ್ಲ, ಹಾಕುವುದಿಲ್ಲ. ಏನೇನಪ್ಪ ಯಾವ ಯಾವ ವಸ್ತುಗಳ ಮೇಲೆ ನಾವು ಹಾಕೋದಿಲ್ಲ ನೋಡಿ, ಟೆಕ್ಸ್ಟೈಲ್ ಆಯ್ತು ಅಂತಂದ್ರೆ ಬಟ್ಟೆಗಳಾಯ್ತು, ಲೆದರ್ ಅಂತ ಹೇಳ್ತೀವಿ ಅದಾಯ್ತು, ಅಥವಾ ನಿಮ್ಮ ಫುಟ್ವೇರ್ ಅಂತಂದ್ರೆ ನಿಮ್ಮ ಚಪ್ಪಲಿಗಳಾಯ್ತು, ಜೆಮ್ ಸ್ಟೋನ್ಸ್ ಆಯ್ತು, ಆಭರಣಗಳಾಯ್ತು, ಟಾಯ್ಸ್ ಆಯ್ತು ಅಂತಂದ್ರೆ ಆಟಿಕೆ ಸಾಮಾನುಗಳಾಯ್ತು, ಅಥವಾ ಸ್ಪೋರ್ಟ್ಸ್ ಗೂಡ್ ಆಯ್ತು, ಆಮೇಲೆ ಇಂಜಿನಿಯರಿಂಗ್ ಗೂಡ್ಸ್ ಅಂತಂದ್ರೆ ನಿಮ್ಮ ಮೊಬೈಲ್ ಆಯ್ತು, ಎಲೆಕ್ಟ್ರಾನಿಕ್ಸ್ ಆಯ್ತು, ಆರ್ಗ್ಯಾನಿಕ್ ಕೆಮಿಕಲ್ಸ್ ಆಯ್ತು, ಮತ್ತೆ ಮರೈನ್ ಪ್ರಾಡಕ್ಟ್ಸ್, ಈ ಅಷ್ಟು ಆ ವಸ್ತುಗಳ ಮೇಲೆ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಯಾವುದೇ ತರವಾದ ಶುಲ್ಕಗಳನ್ನ, ಝೀರೋ ಕಸ್ಟಮ್ಸ್ ಡ್ಯೂಟಿನ ನಾವು ತಗೊಳ್ತೀವಿ. ಅಂತಂದ್ರೆ 99% ಇಂಡಿಯಾ ಅಂದ್ರೆ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರುವಂತ ಅಷ್ಟು ವಸ್ತುಗಳಿಗೆ ನಾವು ಯಾವುದೇ ತರವಾದಂತ ಏನ್ ಮಾಡ್ತಾ ಇಲ್ಲ, ಕಸ್ಟಮ್ ಡ್ಯೂಟಿನ ನಾವು ತಗೊಳ್ತಾ ಇಲ್ಲ. ರೆಡ್ಯೂಸ್ 10% ಅಂಡರ್ ದ ಕೋಟಾ ಸಿಸ್ಟಮ್, ಡೌನ್ ಬಿಫೋರ್ 100%, ಮೇಕಿಂಗ್ ಇಂಡಿಯಾ ಆಟೋ ಪಾರ್ಟ್ಸ್ ಮೋರ್ ಕಾಂಪಿಟೇಟಿವ್. ಅಂತಂದ್ರೆ ನಮ್ಮ ಭಾರತದಲ್ಲಿ ಇರುವಂತ ಯಾವುದೇ ಆಟೋಮೊಬೈಲ್ ಅಂತ ಅಂದ್ರೆ ನೀವು ವೆಹಿಕಲ್ಸ್ ಆಯ್ತು, ನಿಮ್ಮ ಕಾರ್ ಆಯ್ತು, ಅಥವಾ ನಿಮ್ಮ ಬೈಕ್ ಆಯ್ತು, ಈ ತರ ಯಾವುದೇ ಆ, ವಾಹನಗಳಿಗೆ, ಆ ವಾಹನಗಳಲ್ಲಿ ಇರುವಂತ ಪಾರ್ಟ್ಸ್ ಏನಿದೆ ಅದಕ್ಕೆ ನಾವು ಜಾಸ್ತಿ ಒಂದು ಕಾಂಪಿಟೇಷನ್ ಹೆಚ್ಚು ಮಾಡೋದಕ್ಕೆ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕೋಟಾನ ನಾವ್ ಏನ್ ಮಾಡ್ತಾ ಇದೀವಿ, ರೆಡ್ಯೂಸ್ ಮಾಡ್ತಾ ಇದೀವಿ ಅಥವಾ ಕಡಿಮೆ ಮಾಡ್ತಾ ಇದೀವಿ ಅಂತ ನಾವು ಹೇಳ್ಬೋದು. 100 ಅಡಿಷನಲ್ ಮ್ಯಾನ್ಯುವಲ್ ವೀಸಾಸ್ ಅಂತಂದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 100 ವೀಸಾಗಳನ್ನ ಇಂಡಿಯನ್ ಪ್ರೊಫೆಷನಲ್ಸ್, ಎಸ್ಪೆಷಲಿ IT ಅಂಡ್ ಹೆಲ್ತ್ ಕೇರ್ ಸೆಕ್ಟರ್ಸ್ ಅಂತಂದ್ರೆ ನೀವು ಡಾಕ್ಟರ್ಸ್ ಆಗಿದ್ರೆ ಅಥವಾ ನೀವು IT ಕೆಲಸ ಮಾಡ್ತಾ ಇದ್ರೆ ಇಂಥವ್ರಿಗೆ ಜಾಸ್ತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ನೂ 100 ವೀಸಾಗಳನ್ನ ಯಾರು ಕೊಡ್ತಾರಪ್ಪ ಅಂತಂದ್ರೆ UK ಅವರು ಇಂಡಿಯನ್ಸ್ಗೆ ಕೊಡ್ತಾರೆ. ಅಂತಂದ್ರೆ ನಮ್ಮ ಭಾರತದವರು ಅಲ್ಲಿ ಹೋಗಿ ಕೆಲಸವನ್ನ ಮಾಡಬಹುದು. ಪ್ರೊಫೆಷನಲ್ ವರ್ಕಿಂಗ್ ಇನ್ ಇದರ್ ಕಂಟ್ರೀಸ್ ವೋಂಟ್ ಪೇ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ ಟ್ವೈಸ್ ಇನ್ ಬೋತ್ ಅಂಡ್ UK. ಅಂತಂದ್ರೆ UK ಅವರು ಭಾರತದಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಭಾರತದವರು UK ಅಲ್ಲಿ ಕೆಲಸ ಮಾಡ್ತಿದ್ರೆ ಯಾವುದೇ ತರವಾದ ಸೋಷಿಯಲ್ ಸೆಕ್ಯೂರಿಟಿ ಅಂತ ಒಂದು ಮಾಡಬೇಕು, ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎರಡು ದೇಶದವರು ಮಾಡೋ ಅವಶ್ಯಕತೆಗಳು ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಒಪ್ಪಂದವನ್ನ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಭಾರತದ IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆ ಅದು ತುಂಬಾ ಚೆನ್ನಾಗಿ ಇನ್ನೂ ಬೆಳೆಯುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಹಣಕಾಸಿನ ಏನು ಸರ್ವಿಸ್ಗಳಿವೆ ಅವು ತುಂಬಾ ಚೆನ್ನಾಗಾಗುತ್ತೆ. ಇದಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿರುವಂತ ಅಥವಾ UK ದೇಶದಲ್ಲಿರುವಂತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳಿಗೆ ಒಂದು ಏನಾಗತ್ತಪ್ಪ ಅಂತಂದ್ರೆ ಸಹಾಯ ಸಿಕ್ಕಾಗೆ ಆಗತ್ತೆ. ಯಾಕೆ ಅಂತಂದ್ರೆ ನೋಡಿ, ತುಂಬಾ ಜನ ನಮ್ಮ ಭಾರತದಿಂದ USA ಗೆ ಹೋಗ್ತಾ ಇದ್ರು. ಇವಾಗ ಏನಾಗಿದೆಪ್ಪ ಅಂತಂದ್ರೆ US ಅವರು HB1 ವೀಸಾದ ದರವನ್ನ ತುಂಬಾ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಭಾರತದಿಂದ ತುಂಬಾ ಜನ ಹೋಗ್ತಾ ಇಲ್ಲ. ಈ ತರ ಆಗೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ಆ ತುಂಬಾ ತೊಂದರೆಗಳು ಆಗ್ತಾ ಇದೆ. US ಅವ್ರಿಗೆ ಆಗ್ತಾ ಇದೆ, ನಮ್ಮ ಭಾರತದವ್ರಿಗೂ ಆಗ್ತಾ ಇದೆ, ಆದ್ರೆ US ಅವ್ರಿಗೂ ಆಗ್ತಾ ಇದೆ. ಹಾಗಾಗಿ ಇವಾಗ UK ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನೀವು ಬನ್ನಿ ನಮ್ಮ ದೇಶಕ್ಕೆ ಬನ್ನಿ, ನಾವು ನಿಮ್ಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಿಮಗೆ ವೀಸಾಗಳನ್ನ ಕೊಡ್ತೀವಿ, ನಿಮಗೆ ಯಾವುದೇ ತರವಾದ ತೊಂದರೆಗಳಾಗೋದಿಲ್ಲ, ನೀವು ಯಾವುದೇ ತರವಾದ ಒಂದು ಸೆಕ್ಯೂರಿಟಿನ ನೀವು ಕೊಡೋ ಹಾಗಿಲ್ಲ. ಈ ಎಲ್ಲ ಒಂದು ಅವಕಾಶಗಳನ್ನ ಅವರು ನಮಗೆ ಏನ್ ಮಾಡ್ತಾ ಇದಾರೆ, ಒದಗಿಸ್ಕೊಡ್ತಾ ಇದ್ದಾರೆ. ಅಂತಂದ್ರೆ ಅದೇನೋ ಅಂತಾರಲ್ಲ, ದೇವರು ಒಂದು ಬಾಗಿಲನ್ನ ಮುಚ್ಚಿದ್ರೆ 1000 ಬಾಗಿಲನ್ನ ತೆರೀತಾರೆ ಅಂತ. ನೀವು US ಗೆ ಹೋಗೋಕ್ಕಾಗಿಲ್ಲ ಅಂತಂದ್ರೆ ನಾವು ಬೇರೆ ಬೇರೆ ದೇಶಗಳಿಗೂ ಕೂಡ ನೀವು ಹೋಗಿ ಕೆಲಸವನ್ನ ನಾವು ಮಾಡ್ಬೋದು, ಅಥವಾ ಕಾರ್ಯವನ್ನ ನಾವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮಾಡ್ಬೋದು ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ವಾಟ್ ಆರ್ ದ ಪ್ರೊವಿಷನ್ಸ್ ದಟ್ ವಿ ಹ್ಯಾವ್ ಸೀನ್? 99% of the Indian exports to the UK will get zero custom duties. So what are the things that we're including? If you're sending toys, if you're sending textiles, if you're sending leather, if you're sending footwear, jewelry, gems, uh, sports goods, engineering goods, organic chemicals, in all these cases we are not going to take any kind of customs duty. Apart from that, we also want to make the automobile making parts, like it could be tires or it could be engine, etc. So for all of this also we are going to reduce 10% quota system, right? Apart from this, we're also going to make sure that 100 additional annual visas will be given. Means every year 100 visas will be given extra to Indian professions, especially for the IT and the healthcare sector. See, in India we have the best doctors, in India we have the best IT sector. So here they are not getting opportunities, so they go outside country and they work, right? So very much importance is given to the healthcare of especially healthcare sectors in India. If you are becoming a doctor, you can go to other countries and serve that country, then you will get more amount of pay, you will have a very good life, right? So professional working is either country won't, means if you're working in either of the countries, you don't have to pay any kind of the contributions that you basically pay. So this will also make sure that there's improved opportunity for the Indian IT firms, financial services, and the skilled workforce mobility. So there will be, what will happen here is that the workforce will keep on going here and there. So there will be a lot of mobility that basically is going to take place. So
ಎಫ್ ಟಿ ಎ ಅಂದ್ರೆ ಏನು? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಎಫ್ ಟಿ ಎ. ಎಫ್ ಟಿ ಎ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಟ್ರೇಡ್ ಪ್ಯಾಕ್ಟ್ ಬಿಟ್ವೀನ್ ಟೂ ಆರ್ ಮೋರ್ ಕಂಟ್ರೀಸ್ ಏಮ್ ಟು ರಿಡ್ಯೂಸ್ ಅಂಡ್ ಎಲಿಮಿನೇಟ್ ಟ್ಯಾರಿಫ್ಸ್ ಅಂಡ್ ಬ್ಯಾರಿಯರ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್. Means if you want to have a trade between a country, so you'll have to give some kind of tax, etc. So if you have a free trade agreement, that means you don't have to give that taxes, you don't have to basically do all these things. I mean, there will be barriers, whatever barriers you have on goods, that you can't bring that good, you can't bring this services, all that will be basically reduced. ಓಕೆ, ಎಫ್ ಟಿ ಅಂದ್ರೆ ಏನು ನೋಡಿ, ಸರಕು ಮತ್ತು ಸೇವೆಗಳು ಅಂತಂದ್ರೆ ಗೂಡ್ಸ್, ಯಾವುದೇ ತರವಾದ ಸರಕುಗಳಾಗಿರ್ಬಹುದು ಅಥವಾ ಯಾವುದೇ ತರವಾದ ಸೇವೆಗಳಾಗಿರ್ಬಹುದು, ಅದರ ಮೇಲ್ಗಡೆ ನೀವೇನು ಶುಲ್ಕಗಳನ್ನ ಕಟ್ತೀರಾ ಅಥವಾ ಯಾವುದೇ ಅಡೆತಡೆಗಳಿರುತ್ತೆ ಅದನ್ನ ಕಡಿಮೆ ಮಾಡುವಂತ ಅಥವಾ ತೆಗೆದು ಹಾಕುವಂತ ಗುರಿಯನ್ನು ಹೊಂದಿರುವಂತ ಎರಡು ಅಥವಾ ಹೆಚ್ಚಿನ ದೇಶಗಳ ನಡುವೆ ಇರುವಂತ ವ್ಯಾಪಾರದ ಒಪ್ಪಂದ. ಇವಾಗ ಏನಾಗುತ್ತೆ ನೋಡಿ, ಇಂಡಿಯಾ ಮತ್ತೆ ಯು ಕೆ ಮಧ್ಯೆ ಇರುವಂತ ಈ ಒಪ್ಪಂದದಲ್ಲಿ ನೋಡಿ, ಇಂಡಿಯಾದಿಂದ ನೀವು ಏನಾದ್ರೂ ಯು ಕೆಗೆ ಕಳಿಸ್ಬೋದು, ಹಾಗೆ ಯು ಕೆ ಇಂದ ನೀವೇನಾದ್ರೂ ಇಂಡಿಯಾಗೆ ತಗೊಂಡ್ ಬರ್ಬೋದು. ಏನಾಗತ್ತಪ್ಪ ಅಂತಂದ್ರೆ ಕೆಲವೊಂದು ದೇಶಗಳು ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಬೇರೆ ದೇಶಗಳಿಂದ ಬರುವಂತ ವಸ್ತುಗಳಿಗೆ ಅಡೆತಡೆಗಳನ್ನ ಹಾಕಿರುತ್ತೆ. ಈ ತರ ಅಡೆತಡೆಗಳು ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಒಪ್ಪಂದದಲ್ಲಿ ಕಡಿಮೆ ಆಗುತ್ತೆ. ಅಥವಾ ನೀವು ಶುಲ್ಕಗಳನ್ನ ಏನ್ ಕೊಡ್ತಾ ಇದ್ದೀರೋ, ಟ್ಯಾಕ್ಸ್ ಅಂತ ಹೇಳ್ತೀವಿ ಅಥವಾ ಟ್ಯಾರಿಫ್ ಅಂತ ಹೇಳ್ತೀವಿ, ಈ ಒಂದು ಟ್ಯಾಕ್ಸ್ ಅಥವಾ ಟ್ಯಾರಿಫ್ಗಳನ್ನ ನೀವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಕಡಿಮೆ ಕೊಡ್ಬೇಕಾಗತ್ತೆ. ಅಥವಾ ತುಂಬಾ ವಸ್ತುಗಳ ಮೇಲೆ ಅದೇನಾಗುತ್ತೆ ಅಂತಂದ್ರೆ ಕೊಡ್ಲೇಬಾರ್ದು ಅಂತ ಆಗುತ್ತೆ. ಅಥವಾ ಕೆಲವೊಂದು ವಸ್ತುಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಟ್ಟು ಇನ್ನು ಕೆಲವೊಂದು ವಸ್ತುಗಳ ಮೇಲೆ ಇರುವಂತ ಈ ಟ್ಯಾರಿಫ್ ನ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಭಾರತಕ್ಕೆ ಹೆಲ್ಪ್ ಆಗುತ್ತೆ. ನಾವು ಕಡಿಮೆ ದುಡ್ಡಿನ ಅಥವಾ ಜಾಸ್ತಿ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ವಸ್ತುಗಳನ್ನ ಕಳಿಸ್ಬೋದು. ಯಾಕೆಂದ್ರೆ ದುಡ್ಡು ಅವ್ರಿಗೆ ಕಡಿಮೆ ಆಗುತ್ತೆ. ಅಥವಾ ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ದುಡ್ಡನ್ನ ಕಡಿಮೆ ಪೇ ಮಾಡ್ಬೇಕಾಗತ್ತೆ. ಸೊ ಈ ಎಲ್ಲಾ ಒಂದು ನಿಟ್ಟಿನಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಂದು ಎಫ್ ಟಿ ಎ ಚೆನ್ನಾಗಿರುವಂತ ಒಂದು ಒಪ್ಪಂದ ಅಂತ ನಾವು ಇಲ್ಲಿ ಹೇಳ್ಬೋದು. ಇವಾಗ ಇದು ನಮ್ಮ ಭಾರತ ಮತ್ತೆ ಯು ಕೆ ಮಧ್ಯೆ ಇದೆ ಅಂತಂದ್ರೆ ನಮ್ಗೆ ಇನ್ನೂ ಒಂದು ಬೇರೆ ಏನಂತ ಹೇಳ್ಬೋದು, ಅವಕಾಶಗಳು ಸಿಕ್ಕಿದೆ ಬೆಳೆಯೋಕೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಇವಾಗ ನೋಡಿ, ಪೋಸ್ಟ್ ಬಾಟೆಕ್ಸ್ ಮೈಲ್ ಸ್ಟೋನ್ ಫಾರ್ ಯು ಕೆ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇದು ಏನ್ ಮಾಡತ್ತಂತಂದ್ರೆ ಯು ಕೆ ಟ್ರೇಡ್ ಟೈಸ್ ಅಂತಂದ್ರೆ ಯಾವಾಗೂ ಯು ಕೆ ಎಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಮಾತ್ರ ಅದೇನ್ ಮಾಡ್ತಾ ಇತ್ತು, ಕೆಲಸಗಳನ್ನ ಮಾಡ್ತಾ ಇತ್ತು. ಆದ್ರೆ ಇವಾಗ ಭಾರತದಲ್ಲಿ ಈ ಒಂದು ಅಗ್ರಿಮೆಂಟ್ ಮಾಡಿದೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಬಿಟ್ಟು ಹೊರಗಡೆ ಬಂದು ಅದು ಏನ್ ಮಾಡ್ತಾ ಇದೆ ಅಂತಂದ್ರೆ ಭಾರತದ ಜೊತೆಗೆ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಸಂಬಂಧಗಳನ್ನ ಅವರು ಗಟ್ಟಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಒಂದು ಕಾಮನ್ವೆಲ್ತ್ ಅಂತ ಏನ್ ಹೇಳ್ತೀವಿ, ಕಾಮನ್ವೆಲ್ತ್ ಆರ್ಥಿಕ ರಾಜತಂತ್ರಕ್ಕೆ ಭಾರತವನ್ನು ಕೂಡ ಪ್ರಮುಖ ಪಾಲುದಾರನಾಗಿ ಮಾಡುತ್ತೆ. ನಮಗೆ ಒಂದು ಭಾರತಕ್ಕೆ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಬ್ರಿಟಿಷ್ ಅವರು ಯಾವ್ಯಾವ ದೇಶಗಳನ್ನ ಆಳಿದ್ದಾರೆ, ಆ ಎಲ್ಲಾ ದೇಶಗಳಿಗೂ ಒಂದು ಕಾಮನ್ವೆಲ್ತ್ ಅಂತ ಒಂದು ಗೇಮ್ಸ್ ಆಗುತ್ತೆ ಅಂತ ನೋಡು ನಿಮ್ಗೆ ಗೊತ್ತಿರ್ಬೋದು. ಸೊ ಈ ಕಾಮನ್ವೆಲ್ತ್ ಆರ್ಥಿಕ ರಾಜತಂತ್ರದಲ್ಲಿ ಕೂಡ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಭಾರತ ಒಂದು ಪ್ರಮುಖ ಪ್ರಬಲವಾದಂತ ಒಂದು ಸ್ಥಾನವನ್ನ ಕೂಡ ಪಡೆಯುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇದು ಯು ಕೆಗೆ ಅಂತ ಹೇಳ್ತೀವಿ. ಮತ್ತೆ ನಮ್ಮ ಭಾರತಕ್ಕೆ ಹೇಗೆ ಸಹಾಯ ಆಗತ್ತೆ ಅಂತ ನೋಡಿ ಏನಾಗತ್ತಪ್ಪ ಅಂತಂದ್ರೆ ನಾವು ಮೇಕ್ ಇನ್ ಇಂಡಿಯಾ ಅಂತ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಯು ಕೆ ಮಾರ್ಕೆಟ್ ಟು ಮ್ಯಾನುಫ್ಯಾಕ್ಚರ್ ಇಂಡಿಯಾಸ್ ಎಸ್ಪೆಷಲಿ ಟೆಕ್ಸ್ಟೈಲ್, ಆಟೋಮೊಬೈಲ್ ಪಾರ್ಟ್ಸ್, ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ ಯು ಕೆ ಅಲ್ಲಿರುವಂತಹ ಮಾರ್ಕೆಟ್ ನಮ್ಮ ಭಾರತದ ಮ್ಯಾನುಫ್ಯಾಕ್ಚರ್ಸ್ಗೆ ಅಂತಂದ್ರೆ ನಾವ್ ಏನಾದ್ರೂ ಮಾಡ್ತಾ ಇದೀವಿ ಭಾರತದಲ್ಲಿ, ಆ ತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ನ ನಾವ್ ಏನ್ ಮಾಡ್ಬೋದು, ಯು ಕೆ ಅಲ್ಲಿ ತೆಗಿಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಉದ್ಯೋಗಗಳು ನಿರ್ಮಾಣ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ಏನಾಗುತ್ತೆ ಅಂತಂದ್ರೆ ನೋಡಿ, ನಮ್ಮ ಯು ಕೆ ಮತ್ತೆ ಭಾರತದ ಮಧ್ಯೆ ಇರುವಂತ ಒಂದು ಸಹಕಾರ ಏನಿದೆ ನೋಡಿ, ಇಂಡೋ ಪೆಸಿಫಿಕ್ ಕಾರ್ಯತಂತ್ರಕ್ಕೆ ಮತ್ತೆ ಡಿಜಿಟಲ್ ಆರ್ಥಿಕತೆಗೆ ಮತ್ತೆ ಹಸಿರು ಇಂಧನ ಅಂತ ಹೇಳ್ತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ, ಗ್ರೀನ್ ಎನರ್ಜಿ ಅಂತ ಹೇಳ್ತೀವಿ. ಡಿಜಿಟಲ್ ಆರ್ಥಿಕತೆ ಅಂತಂದ್ರೆ ಡಿಜಿಟಲ್ ಎಕನಾಮಿ. ಮತ್ತೆ ನೋಡಿ, ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಅಂತ ಹೇಳ್ತೀವಿ, ಏನಂತ ಅಂದ್ರೆ ಅದಕ್ಕೆ ಇಂಡೋ ಪೆಸಿಫಿಕ್ ಕಾರ್ಯತಂತ್ರ ಅಂತ ಕೂಡ ಹೇಳ್ತೀವಿ. ಭಾರತ ಯು ಕೆ ಸಹಕಾರವನ್ನು ಏನ್ ಮಾಡತ್ತಪ್ಪ ಅಂತಂದ್ರೆ ಬಲಪಡಿಸುತ್ತದೆ. ಸೊ ದರ್ ವಿಲ್ ಬಿ ಅ ವೆರಿ ಗುಡ್ ಅಂತಂದ್ರೆ ನಮ್ಮ ಭಾರತ ಮತ್ತೆ ಯು ಕೆ ಮಧ್ಯೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸಹಕಾರ ಏನಿದೆ ಅದು ತುಂಬಾ ಚೆನ್ನಾಗಾಗುತ್ತೆ. ಯಾವ ಯಾವ ವಲಯದಲ್ಲಿ ಅಂತ ನೋಡಿ, ಇಂಡೋ ಸ್ಪೆಸಿಫಿಕ್ ಕಾರ್ಯತಂತ್ರ ಆಯ್ತು, ಅಥವಾ ಡಿಜಿಟಲ್ ಎಕನಾಮಿ ಆಯ್ತು, ಅಥವಾ ಹಸಿರು ಇಂಧನ ಅಂತ ಹೇಳ್ತೀವಿ, ಈ ಎಲ್ಲಾ ಒಂದು ವಲಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಭಾರತದವ್ರಿಗೆ ಇಂಡಿಯಾದವರು ಸಹ ಯು ಕೆ ಅವ್ರ ಸಹಕಾರವನ್ನ ಕೊಡ್ತಾರೆ, ಹಾಗೆ ಯು ಕೆ ಅವ್ರಿಗೆ ಭಾರತದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಹಾಯನ ಕೊಡ್ತಾರೆ. ಈ ತರ ಮಾಡೋದ್ರಿಂದ ನಾವು ಏನು ಚೀನಾದ ಮೇಲೆ ಯಾವ ಯಾವ ದೇಶಗಳು ಡಿಪೆಂಡ್ ಆಗಿದಾವೆ, ಅವಲಂಬನೆಯನ್ನು ಹೊಂದಿದ್ದಾವೆ, ಆ ತರ ಏನಾಗುತ್ತೆ, ನಾವು ಚೀನಾದ ಮೇಲೆ ಅವಲಂಬನೆ ಹೊಂದುವಂತ ಪರಿಸ್ಥಿತಿ ನಮಗೆ ಬರೋದಿಲ್ಲ, ಅಥವಾ ಯು ಕೆ ಅವ್ರಿಗೂ ಬರೋದಿಲ್ಲ. ಸೊ
ಈ ತರ ಏನಾಗುತ್ತಪ್ಪ ಅಂತಂದ್ರೆ ಈಗ ನೀವು ನೋಡಿದ್ದೀರಾ, US ಆಯ್ತು, ಚೈನಾ ಆಯ್ತು, ಈ ಎಲ್ಲಾ ಒಂದು ದೇಶಗಳು ಏನ್ ಮಾಡ್ತಾ ಇದಾವೆ, ತುಂಬಾ ಗೇಮ್ಸ್ಗಳನ್ನ ಆಡ್ತಾ ಇದೆ, ತುಂಬಾ ಕಷ್ಟಗಳನ್ನ ಕೊಡ್ತಾ ಇದೆ ಬೇರೆ ದೇಶಗಳಿಗೆ. ಆ ತರ ಆಗೋದ್ರಿಂದ ಏನಾಗುತ್ತೆ, ನಾವು ಅವ್ರ ಮೇಲೆ ಅವಲಂಬನೆ ಹೊಂದಿದ್ರೆ ನಮ್ಗೆ ತುಂಬಾ ಆ ಪೆಟ್ಟು ಬೀಳುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ರೆ ಈ ಒಂದು ಕಾಪರೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಬೇರೆ ಒಂದು ದೇಶ ಕೂಡ ಇದೆ ಅವಲಂಬನೆ ಆಗೋಕೆ ಅಂತ ನಾವು ಅವ್ರಿಗೆ ತೋರಿಸಿದ್ರೆ ಅವರು ಒಂದು ಹಾಕ್ತಾ ಇರೋ ಜಾಲದಿಂದ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೊರಗೆ ಬರಬಹುದು. ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್. So it is going to strengthen the UK trade ties outside the Europe. So what is the help for UK? See, UK is usually only within the European Union. Now it will come out of the European Union and it will strengthen its ties outside also. The position in India as a key partner of Commonwealth economic diplomacy. So India's position is also going to become a very good thing in Commonwealth economic development. What is the help for India? It is going to help India in making India vision. It is also going to open UK markets. So UK markets will be open for Indian manufacturing, especially if India wants to manufacture textile or automobile or electronics, it can be done. There will be a lot of job that is going to get created, and there will be a lot of geopolitical collaboration that's going to happen, especially for India UK cooperation in Indo-Pacific strategy, digital economy, and green energy. Right. Apart from this, what's going to happen here is that the Bharat, that is India UK, is also going to have a lot of cooperation that's going to be there, and the dependence that we have on China is also going to get reduced because we are now having different opportunities as well. Right. ಇವಾಗ ನೋಡಿ, ಚೈನಾದವರು ಒಂದು ಏನೋ ಮಾಡ್ತಾ ಇದ್ದಾರೆ, ಅದು ನೆಕ್ಸ್ಟ್ ಟಾಪಿಕ್ ಆಗುತ್ತೆ. ಚೀನಾ ಇತ್ತೀಚೆಗೆ ಯಾರ್ಲುಂಗ್ ಥ್ಯಾಂಗ್ಸಾಂಗ್ಪೋ, ಓಕೆ, ಥ್ಯಾಂಗ್ಸಾಂಗ್ಪೋ ದಲ್ಲಿ ಅಂತಂದ್ರೆ ಇದು ಒಂದು ನದಿಯ ಹೆಸರು. ಇದಕ್ಕೆ ಬ್ರಹ್ಮಪುತ್ರ ಅಂತ ಕೂಡ ಹೇಳ್ತೀವಿ ನಾವು, ಆಲ್ಸೋ ನೋನ್ ಎಸ್ ಬ್ರಹ್ಮಪುತ್ರ. ನಮ್ಮ ಭಾರತದಲ್ಲಿ ಇದಕ್ಕೆ ಬ್ರಹ್ಮಪುತ್ರ ನದಿ ಅಂತ ಹೇಳ್ತೀವಿ. ಭಾರತದಿಂದ ಈ ನದಿ ಏನಾದ್ರೂ ಚೀನಾಗೆ ಹೋದ್ರೆ ಆವಾಗ ಅವ್ರು ಏನಂತಾರೆ, ಅದಕ್ಕೆ ಯಾರ್ಲುಂಗ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಸ್ಯಾಂಗ್ಪೋ ದ ಬೃಹತ್ವ ಜಲ ವಿದ್ಯುತ್ ಯೋಜನೆಯ ನಿರ್ಮಾಣವನ್ನ ಪ್ರಾರಂಭಿಸಿದೆ. ಇವಾಗ ಏನಾಗ್ತಾ ಇದೆಪ್ಪ ಅಂತಂದ್ರೆ ಚೈನಾದವರು ಈ ಒಂದು ಡ್ಯಾಮ್ ಅಥವಾ ಹೇಳ್ತೀರಾ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಂತ ಹೇಳ್ತೀವಿ, ಇದಕ್ಕೆ ನೀವು ನೋಡಿ ಜಲ ವಿದ್ಯುತ್ ಯೋಜನೆಯನ್ನ ಏನ್ ಮಾಡ್ತಿದೆ, ಬೃಹತ್ವವಾದಂತ ಒಂದು ಜಲ ವಿದ್ಯುತ್ ಯೋಜನೆಯನ್ನ ಪ್ರಾರಂಭವನ್ನ ಗೊಳಿಸಿದೆ. ನೋಡಿ ಇದೇನಾಗುತ್ತಪ್ಪ ಅಂತಂದ್ರೆ, ಯಾವಾಗ್ಲೂ ಇದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಂತಂದ್ರೆ, ನಾವು ನಿಮ್ಗೆ ಗೊತ್ತಿರ್ಬೋದು ಡ್ಯಾಮ್ಸ್ ಏನಕ್ಕೆ ಕಟ್ತಾರೆ ಅಂತಂದ್ರೆ ನೀರು ಸಂಗ್ರಹಣೆ ಅಷ್ಟೇ ಅಲ್ಲ, ಈ ನೀರು ಮೇಲಿಂದ ಕೆಳಗಡೆ ತುಂಬಾ ವೇಗವಾಗಿ ಬಿದ್ದಾಗ ಅದರಿಂದ ಅವರು ವಿದ್ಯುತ್ ಅನ್ನ ಏನ್ ಮಾಡ್ತಾರೆ, ಜನರೇಟ್ ಮಾಡ್ತಾರೆ ಅಥವಾ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು, ಜನರೇಟ್ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಕಾರ್ಯವನ್ನ ಚೈನಾದವರು ಮಾಡ್ತಾ ಇದ್ದಾರೆ. ಪ್ರಾಜೆಕ್ಟ್ ನ ಹೆಸರು ಏನು ಅಂತ ನೋಡಿ, ಯಾರ್ಲುಂಗ್ ಥ್ಯಾಂಗ್ಸಾಂಗ್ಪೋ ನದಿ ಲೋವರ್ ರೀಚ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತಂದ್ರೆ ಜಲವಿದ್ಯುತ್ ಯೋಜನೆ ಅಂತ ಕೂಡ ನಾವು ಹೇಳಬಹುದು. ಈ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆಯನ್ನ ಯಾರು ಮಾಡ್ತಾ ಇದ್ರೆ, ಚೈನಾದವರು ಮಾಡ್ತಾ ಇದ್ದಾರೆ. ಯಾವ ನದಿಯ ಮೇಲೆ? ಯಾರ್ಲುಂಗ್ ಥ್ಯಾಂಗ್ಸಾಂಗ್ಪೋ. ಈ ಯಾರ್ಲುಂಗ್ ಥ್ಯಾಂಗ್ಸಾಂಗ್ಪೋ ನದಿ ಅಂತಂದ್ರೆ ಬ್ರಹ್ಮಪುತ್ರ ನದಿ. ಇವಾಗ ನೋಡಿ, ಬ್ರಹ್ಮಪುತ್ರ ನದಿಯ ತಂತ್ರವನ್ನ ನಾವು ನೋಡ್ಬೇಕಾಗತ್ತೆ. ಅಂತಂದ್ರೆ ಬ್ರಹ್ಮಪುತ್ರ ನದಿ ಎಲ್ಲಿಂದ ಹುಟ್ಟುತ್ತೆ, ಯಾವ ಯಾವ ದೇಶಗಳಿಂದ ಅದು ಹೋಗುತ್ತೆ, ನಮ್ಮ ಭಾರತದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಅದು ಒಳಗ್ ಬರುತ್ತೆ, ಯಾವ ರಾಜ್ಯದಲ್ಲಿ ಅದು ಹೊರಗೆ ಹೋಗುತ್ತೆ, ಈ ಎಲ್ಲವನ್ನ ನಾವು ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವಾಗ ಇದು ಒಂದು ಇಂಪಾರ್ಟೆಂಟ್ ಏನಂತ ಹೇಳ್ಬೋದು, ನದಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಮ್ಮ ಭಾರತದಲ್ಲಿ ಇದನ್ನ ನಾವು ಬ್ರಹ್ಮಪುತ್ರ ನದಿ ಅಂತ ಹೇಳ್ತೀವಿ. ಇನ್ ಇಂಡಿಯಾ ಅಂಡ್ ಇನ್ ಜಮುನಾ ಅಂತ ಹೇಳ್ತಾರೆ, ಎಲ್ಲಿ? ಬಾಂಗ್ಲಾದೇಶಲ್ಲಿ. ಈ ಒಂದು ಒಂದೇ ನದಿ ನೋಡಿ, ಬ್ರಹ್ಮಪುತ್ರ ನದಿಗೆ ಭಾರತದಲ್ಲಿ ನಾವು ಬ್ರಹ್ಮಪುತ್ರ ಅಂತ ಹೇಳ್ತೀವಿ, ಬಾಂಗ್ಲಾದೇಶದಲ್ಲಿ ನಾವೇನಂತ ಹೇಳ್ತೀವಿ, ಜಮುನಾ ಅಂತ ಹೇಳ್ತೀವಿ. ಹಾಗೆ ಅದನ್ನ ಚೈನಾದವರು ಯಾರ್ಲುಂಗ್ ಥ್ಯಾಂಗ್ಸಾಂಗ್ಪೋ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗುತ್ತಪ್ಪ ಅಂತಂದ್ರೆ, ಎಲ್ಲಿದೆ ನೋಡಿ, ಇದು ನಮ್ಮ ಟಿಬೇಟ್ ನಲ್ಲಿದೆ, ನಮ್ಮ ಭಾರತದ ಅರುಣಾಚಲ್ ಪ್ರದೇಶ್ ಬಾರ್ಡರ್ ಏನಿದೆ ಅಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ ದ ವರ್ಲ್ಡ್ಸ್ ಡೀಪೆಸ್ಟ್ ರಿವರ್ ಗಾರ್ಜ್ ಅಂತಂದ್ರೆ ಒಂದು ಆಳವಾಗಿರುವಂತಹ ಗಾರ್ಜ್ ಅಂತ ಹೇಳ್ತೀವಿ, ಅಲ್ಲಿ ಈ ಒಂದು ಜಲವಿದ್ಯುತ್ ಯೋಜನೆನ ಅವರು ಮಾಡ್ತಾ ಇದ್ದಾರೆ. ಏನಂತಂದ್ರೆ ನೋಡಿ, ಸ್ಕೋಪ್ ಏನಾಗುತ್ತೆ ಅಂತಂದ್ರೆ, ಅವರು ಡ್ಯಾಮ್ಗಳನ್ನ ಮಾಡ್ತಾ ಇದ್ದಾರೆ, ಟನಲ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ನದಿ ಎಲ್ಲಿ ತಿರುಗುತ್ತೋ ಆ ನದಿಯನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟ್ರೇಟ್ ಗೊಳಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ ಇದೇನಾಗುತ್ತಪ್ಪ ಅಂತಂದ್ರೆ, ಪ್ರಾಜೆಕ್ಟ್ ಟು ಸರ್ಪಾಸ್ 3 ಗಾರ್ಜಸ್ ಡ್ಯಾಮ್ ಕರೆಂಟ್ಲಿ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಪ್ಲಾಂಟ್ ಅಂತಂದ್ರೆ, ಇವಾಗ ಅತಿ ದೊಡ್ಡ ಜಲ ವಿದ್ಯುತ್ ಯಾವ್ದಪ್ಪ ಅಂತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಅದರ ಹೆಸರು 3 ಗಾರ್ಜ್ ಡ್ಯಾಮ್ ಅಂತ ಹೇಳ್ತೀವಿ, ಅಥವಾ 3 ಗಾರ್ಜಸ್ ಡ್ಯಾಮ್. ಇದು ಇವಾಗ ಏನಾಗಿದೆ, ಜಗತ್ತಿನ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆ ಆಗಿದೆ.
ಈ ಒಂದು ಜಲವಿದ್ಯುತ್ ಯೋಜನೆಗಿಂತವೂ ಕೂಡ ದೊಡ್ಡ ಯೋಜನೆ ಇದು ಮಾಡಬೇಕು ಅಂತ ಚೈನಾದವರು ಮಾಡ್ತಾ ಇದ್ದಾರೆ. ನೋಡಿ, ಎಸ್ಟಿಮೇಟೆಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟು ದುಡ್ಡನ್ನ ಅವರು ಹಾಕ್ತಾ ಇದ್ದಾರೆ ಅಂತಂದ್ರೆ 1.2 ಟ್ರಿಲಿಯನ್ ಯುವಾನ್. ಯುವಾನ್ ಚೈನಾದ ಕರೆನ್ಸಿ ಅಂತ ಹೇಳ್ಬೋದು. ಅದನ್ನ ನೀವು US ಅಲ್ಲಿ ಕನ್ವರ್ಟ್ ಮಾಡಿದ್ರೆ 167 ಬಿಲಿಯನ್ US ಡಾಲರ್ಸ್ ಅಷ್ಟು ದುಡ್ಡನ್ನು ಅವರು ಹಾಕ್ತಾ ಇದ್ದಾರೆ. ಯಾವಾಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಡಿಸೆಂಬರ್ 2023ರಲ್ಲಿ ಅವರು ಮಾಡಿದ್ದಾರೆ. ಬೀಜಿಂಗ್ ಅವರು ಅಪ್ರೂವ್ ಮಾಡಿದ್ದಾರೆ. ಜುಲೈ 2025 ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಸೆರೆಮನಿಯನ್ನ ಮಾಡಿದ್ದಾರೆ ಅಂತಂದ್ರೆ ಅವರು ಸ್ಟಾರ್ಟ್ ಅನ್ನ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬಹುದು. ಯಾವ ಉದ್ದೇಶದಿಂದ ಇವರು ಮಾಡ್ತಾ ಇದ್ದಾರೆ ನೋಡಿ, ರಿನ್ಯೂಯಬಲ್ ಎನರ್ಜಿ ಅಂತ ಹೇಳ್ಬೋದು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋಕೆ ಅಂತಂದ್ರೆ ವಿದ್ಯುತ್ನ ಸಪ್ಲೈ ಮಾಡೋಕ್ಕಾಗ್ಬೋದು, ಯಾವ ದೇಶಕ್ಕೆ, ಟಿಬೇಟ್ ದೇಶಕ್ಕೆ. ಇದಷ್ಟೇ ಅಲ್ಲದೆ ಇಲ್ಲಿ ಎಕ್ಸ್ಟ್ರಾ ಏನು ವಿದ್ಯುತ್ ಆಗ್ತಾ ಇದೆ ಅದನ್ನ ಅವರು ಚೈನಾದ ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಂಡು ಹೋಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಇವರು ಈ ಡ್ಯಾಮ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ, ಜಲ ವಿದ್ಯುತ್ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ಬಹುದು. So what is happening here is, now we all know that China is trying to play another important game, and that is through building a dam on Yarlung Thangsang Po River. Yarlung Thangsang Po River is nothing but the Brahmaputra River. In India, it is called Brahmaputra River, and when it enters into the Bangladesh in the Malda Gap, it is called as Jamuna River. Similarly, it is called Yarlung Thangsang Po in the China. Right now, what is happening here is that this dam is going to be built on this particular river, and who's doing it? It is done by China. What is the name of this project? The name of the project is Yalong Thangsang Po River Lower Reaches Hydro Power Plant or Hydro Power Project. Okay. Now, what we have to understand is, where is it going to be built? It is going to be built in the southern East Tibet, which is very close to India's border of Arunachal Pradesh. Okay. Here we have a deepest gorge of River Gorge, and there this particular thing is going to be built. Now, what are this? Here is a series of interconnected dams. There are a lot of dams that are connected. They're going to connect dams, they're going to connect tunnels, and they're also going to make sure the river which bends is now going to become straight. Right? So the project is going to be very big. And how big it is going to be? There is a biggest dam that we have, which is called as Three Gorges Dam. And when this Three Gorges Dam is there, this will become much more larger than that one particular dam. Now, what is the estimate that we have is it's somewhere around $167 billion. In Chinese, if you see, it is 1.2 trillion yuan, you can say. So what is the timeline that we have? It is December 2023. Beijing approved project. So that is July 2025. Groundbreaking ceremony attended by the Premium Li Cheng. So there is this particular person who has attended this groundbreaking ceremony, and this has been approved in July 2025. Okay. Now, propose, what is the purpose that they are doing? They want, renewable source of generation of electricity, of course. They want to help the local people of the Tibet to get this particular electricity, and whatever extra is there, they are going to take it to the China as well. ನೋಡಿ, ಏನಾಗತ್ತಪ್ಪ ಅಂತಂದ್ರೆ ಸ್ಟ್ರಾಟಜಿಕ್ ಚಾಲೆಂಜಸ್ ಈ ತರ ಮಾಡೋದ್ರಿಂದ, ದ ಡ್ಯಾಮ್ ಇಸ್ ಲೊಕೇಟೆಡ್ ವೆರಿ ಕ್ಲೋಸ್ ಟು ಅರುಣಾಚಲ್ ಪ್ರದೇಶ ಅಂತಂದ್ರೆ, ಈ ಒಂದು ಡ್ಯಾಮ್ ಏನಿದೆ ಅಥವಾ ಒಂದು ಯೋಜನೆ ಏನಿದೆ, ಅದು ಮಾಡ್ತಾ ಇರುವಂತ ಡ್ಯಾಮ್ ತುಂಬಾ ಹತ್ರವಾಗಿದೆ ಯಾರಿಗೆ? ನಮ್ಮ ದೇಶದ ಅರುಣಾಚಲ್ ಪ್ರದೇಶ್ಗೆ. ಓಕೆ. ಯಾಕೆ ಅಂತಂದ್ರೆ ನೋಡಿ, ಏನಾಗಿದೆ ಅಂತಂದ್ರೆ ಚೈನಾದವರು ಟಿಬೇಟ್ ತಮ್ಮದು ಅಂತ ಹೇಳಿದ್ದಾರೆ. ಹಾಗಾಗಿ ಅರುಣಾಚಲ್ ಪ್ರದೇಶ್ ಎಲ್ಲಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಒಂದು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಗಿವಿಂಗ್ ಚೈನಾ ಕಂಟ್ರೋಲ್ ಓವರ್ ದ ಫ್ಲೋ ಆಫ್ ಬ್ರಹ್ಮಪುತ್ರ, ದ ಲೈಫ್ ಲೈನ್ ಟು ನಾರ್ತ್ ಈಸ್ಟರ್ನ್ ಇಂಡಿಯಾ. ಇವಾಗ ಏನಾಗುತ್ತೆ ನೋಡಿ, ಇವಾಗ ಚೈನಾದವ್ರು ಏನಾದ್ರು ಈ ಒಂದು ಡ್ಯಾಮ್ ಅನ್ನ ಬಿಲ್ಡ್ ಮಾಡಿದ್ರೆ, ಈ ಬ್ರಹ್ಮಪುತ್ರ ಅಲ್ಲಿರುವಂತ ನೀರು ಏನಿದೆ ಯಾವ ರೀತಿ ಅದು, ನೋಡಿ ಏನಾಗತ್ತಪ್ಪ ಅಂತಂದ್ರೆ ಬ್ರಹ್ಮಪುತ್ರ ನದಿ ಏನಿದೆ ನಮ್ಮ ಅರುಣಾಚಲ್ ಪ್ರದೇಶ್ ಮತ್ತೆ ನಾರ್ತ್ ಈಸ್ಟ್ ಭಾರತದಲ್ಲಿ ಏನಿದೆ ಅಂತಂದ್ರೆ ಅದು ಫ್ಲೋ ಆಗ್ತಾ ಇರುತ್ತೆ. ಇವಾಗ ಬ್ರಹ್ಮಪುತ್ರ ನದಿ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಯಾರು ಮಾಡ್ತಾರಪ್ಪ ಕಂಟ್ರೋಲ್? ಚೈನಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಂಟ್ರೋಲ್ ಆಗುತ್ತೆ. ನಾವು ಏನಾದ್ರು ಈ ಡ್ಯಾಮ್, ಅವ್ರೇನಾದ್ರೂ ಈ ಡ್ಯಾಮ್ ಅನ್ನ ಮಾಡಿದ್ರೆ ಈ ನದಿ ಎಲ್ಲಿ ಹೋಗ್ಬೇಕು ಅಥವಾ ಹೋಗ್ಬಾರ್ದು ಅಂತ ಯಾರು ನಿರ್ಧರಿಸ್ತಾರಪ್ಪ ಅಂತಂದ್ರೆ ಚೈನಾದವರು ಅಥವಾ ಚೀನಾದವರು ನಿರ್ಧರಿಸ್ತಾರೆ. ಸೊ ಈ ತರ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ತುಂಬಾ ತೊಂದರೆಗಳಾಗುತ್ತೆ. ಸೊ ಇವಾಗ ನೋಡಿ, ರಿಸ್ಕ್ ಆಫ್ ವಾಟರ್ ಮ್ಯಾನಿಪುಲೇಷನ್ ಅಂತಂದ್ರೆ, ಆಲ್ದೋ ಚೈನಾ ಕ್ಲೇಮ್ಸ್ ಇಟ್ ವಿಲ್ ನಾಟ್ ಡೈವರ್ಟ್ ವಾಟರ್ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ನಾವು ನೀರನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಾರತಕ್ಕೆ ಒಂದು ಅಂಜಿಕೆ ಇದೆ ಅಂತ ನಾವು ಹೇಳ್ಬೋದು. ಏನಾದ್ರೂ ಅವರು ತುಂಬಾ ನೀರನ್ನ ಬಿಟ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ತುಂಬಾ ಜಾಸ್ತಿ ಅಲ್ಲಿ ನೀವೇನಂತ ಹೇಳ್ತೀರಾ, ಫ್ಲಡ್ಸ್ ಆಗುತ್ತೆ ಅಂತ ಹೇಳ್ತೀರಾ. ಆ ತರ ಆಗೋದ್ರಿಂದ ಬೆಳೆಗಳೇನಾಗುತ್ತೆ, ಹಾಳಾಗುತ್ತೆ. ಅಥವಾ ನಮಗೆ ಬೇಕಾದಾಗ ನೀರನ್ನು ಅವ್ರು ಬಿಡದೇ ಇದ್ರೆ ಅಂತಂದ್ರೆ ಸೀಸನಲ್ ವಿತ್ ಹೋಲ್ಡ್, ಅಂದ್ರೆ ನಮಗೆ
ನೀರಾವರಿಗೆ ಅಥವಾ ಕುಡಿಯೋಕೆ ಈ ತರ ನೀರನ್ನ ಅದು ಬಿಡದೇ ಇದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅವಾಗೂ ನಮಗೆ ನೀರು ಸಿಗೋದಿಲ್ಲ. ಅಂತಂದ್ರೆ ಇದು ಒಂಥರ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಭಾರತವನ್ನ ಅದು ಹಿಡಿದಿಡೋಕೆ ಅಥವಾ ನಮ್ಮ ಅರುಣಾಚಲ ಪ್ರದೇಶ ಅಥವಾ ಬೇರೆ ಏನು ರಾಜ್ಯಗಳಿವೆ ಆ ರಾಜ್ಯಗಳಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅದು ನೀರಿನ ಸಮಸ್ಯೆಯನ್ನ ಮಾಡುತ್ತೆ. ಬೇಕಾದಾಗ ಬಿಡೋದಿಲ್ಲ ಅಥವಾ ಬೇಡಾದಾಗ ಜಾಸ್ತಿ ಬಿಡೋದು. ಈ ತರ ಮಾಡೋದ್ರಿಂದ ನಮಗೆ ಬೇಕಾದಾಗ ನೀರು ಬಿಡದೆ ಅದು ನಮ್ಮನ್ನ ಸತಾಯಿಸುತ್ತೆ. ಹಾಗೂ ಬೇಕಾದಾಗ ಬೇಡಾದಾಗ ನೀರು ಬಿಟ್ಟು ನಮ್ಮನ್ನ ಅದೇನ್ ಮಾಡತ್ತಪ್ಪ ಅಂತಂದ್ರೆ ಸತಾಯಿಸುತ್ತೆ. ಸೊ ಇಂಪ್ಯಾಕ್ಟ್ ಆನ್ ಹೈಡ್ರೋಲೆಕ್ ನಾವು ಭಾರತದಲ್ಲಿ ಮಾಡ್ತಾ ಇರುವಂತ ಏನು ಪ್ರಾಜೆಕ್ಟ್ ಇದೆ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಒಂದ್ ಸ್ವಲ್ಪ ಧಕ್ಕೆಯನ್ನ ಬೀಳುತ್ತೆ ನೋಡಿ. ಇಂಡಿಯಾ ಇಸ್ ಡೆವಲಪಿಂಗ್ ಇಟ್ಸ್ ಓನ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ಅರುಣಾಚಲ್ ಪ್ರದೇಶ ಅಂತಂದ್ರೆ ನಮ್ಮ ಭಾರತವು ಕೂಡ ಏನ್ ಮಾಡ್ತಾ ಇದಪ್ಪ ಅಂತಂದ್ರೆ ಜಲವಿದ್ಯುತ್ ಯೋಜನೆಗಳು ಅರುಣಾಚಲ್ ಪ್ರದೇಶದಲ್ಲಿ ಮಾಡ್ತಾ ಇದೆ. ಓಕೆ, ಟು ಅಸರ್ಟ್ ವಾಟರ್ ರೈಟ್ಸ್ ಅಂಡ್ ಕೌಂಟರ್ ಚೈನಾಸ್ ಇನ್ಫ್ಲುಯೆನ್ಸ್ ಅಂತಂದ್ರೆ ನಾವು ಚೈನಾದವರ ಇನ್ಫ್ಲುಯೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡೋಕ್ಕೆ ನಾವು ಕೂಡ ನಮ್ಮ ಒಂದು ಜಲವಿದ್ಯುತ್ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ. ಹವೆವರ್ ಚೈನಾಸ್ ಅಪ್ಪರ್ ರಿವರ್ ಕಂಟ್ರೋಲ್ ಗಿವ್ಸ್ ಇಟ್ ಫಸ್ಟ್ ಮೂವರ್ ಅಡ್ವಾಂಟೇಜ್ ಪೊಟೆನ್ಶಿಯಲಿ ಲಿಮಿಟಿಂಗ್ ಇಂಡಿಯಾಸ್ ಫ್ಯೂಚರ್ ಆಪ್ಷನ್ಸ್ ಅಂತಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ ನೀರು ಚೈನಾದಿಂದ ಬರ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಜಾಸ್ತಿ ಏನಿದೆ ಅಂತ ಹೇಳ್ಬೋದು ಅಧಿಕಾರ ಇದೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಒಂದ್ ಸ್ವಲ್ಪ ಆ ಅಡ್ವಾಂಟೇಜ್ ಅಲ್ಲಿ ಇರ್ತಾರೆ. ಆಮೇಲೆ ನಮಗೆ ಮುಂದೆ ಬರುವಂತ ಕೆಲವೊಂದು ಆಪ್ಷನ್ಸ್ಗಳು ಏನಿದೆ ಅದು ಏನಾಗುತ್ತಪ್ಪ ಅಂತಂದ್ರೆ ಅದು ಕಡಿಮೆ ಆಗುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ನೋಡಿ ಕಂಟ್ರಿ ಯಾವ ದೇಶಕ್ಕೆ ಯಾವ ಯಾವ ತರ ಅದೇನಾಗುತ್ತೆ ಅಂತ ನಾವು ನೋಡ್ಬೋದು. ಭಾರತಕ್ಕೆ ನೋಡಿ ವಾಟರ್ ಸೆಕ್ಯೂರಿಟಿ ಅಂತಂದ್ರೆ ನೀರಿನ ಒಂದು ಭದ್ರತೆ ಏನಿದೆ ಅದು ಜಾಸ್ತಿ ಆಗುತ್ತೆ ಅಥವಾ ಅದಕ್ಕೆ ಧಕ್ಕೆ ಬೀಳುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಆಗೋದ್ರಿಂದ ಚೈನಾ ಮತ್ತೆ ಇಂಡಿಯಾದ ಮಧ್ಯೆ ಬಾರ್ಡರ್ ಡಿಸ್ಪ್ಯೂಟ್ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಇದು ಮತ್ತೆ ನಮ್ಮ ಅರುಣಾಚಲ್ ಪ್ರದೇಶ್ ಮತ್ತೆ ಇತರೆ ರಾಜ್ಯಗಳು ಯಾವಿದೆ ಆ ರಾಜ್ಯಗಳಿಗೆಲ್ಲ ಇದೇನು ಅಂತಂದ್ರೆ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಬಹುದು. ಇದಷ್ಟೇ ಅಲ್ಲದೆ ನೋಡಿ ಬಾಂಗ್ಲಾದೇಶದವ್ರಿಗೆ ಏನಾಗುತ್ತೆ ಪೊಟೆನ್ಶಿಯಲ್ ರಿಡಕ್ಷನ್ ಅಂತಂದ್ರೆ ನೋಡಿ ಬಾಂಗ್ಲಾದೇಶದಲ್ಲಿ ಈ ಒಂದು ನದಿ ಫ್ಲೋ ಆಗ್ತಾ ಇತ್ತು. ಈ ಒಂದು ನದಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಬರ್ತಾ ಇತ್ತು. ಆಯ್ತಾ, ಇವಾಗ ಈ ನದಿ ಬರದೇ ಇರೋ ಹಾಗೆ ಚೈನಾದವರು ತಡೆದ್ರೆ ಅಥವಾ ಚೀನಾದವರು ತಡೆದ್ರೆ ಏನಾಗುತ್ತೆ ಅಂತಂದ್ರೆ ಆ ನದಿಗೆ ನದಿ ಬರೋದಿಲ್ಲ ಎಲ್ಲಿಗೆ ಬಾಂಗ್ಲಾದೇಶ್ಗೆ. ಬಾಂಗ್ಲಾದೇಶ್ಗೆ ಬರ್ದೇ ಇದ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಇರುವಂತಹ ಕೃಷಿಗೆ ತುಂಬಾ ಅಡೆತಡೆಗಳಾಗುತ್ತೆ. ಅದಷ್ಟೇ ಅಲ್ಲದೆ ಲವಣಾಂಶ ಅಂತ ಏನ್ ಹೇಳ್ತೀರಾ, ಲವಣಾಂಶ ಅಂತಂದ್ರೆ ಸಲೈನಿಟಿ ಏನಾಗುತ್ತೆ ಅದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಬಾಂಗ್ಲಾದೇಶದಲ್ಲಿ ಇರುವಂತಹ ನದಿಯ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅಂತಂದ್ರೆ ಲವಣಾಂಶ ಜಾಸ್ತಿ ಆಗುತ್ತೆ. ಲವಣಾಂಶ ಯಾವಾಗ ಕಡಿಮೆ ಆಗುತ್ತೆ ನೋಡಿ, ಯಾವಾಗ ನದಿಯ ನೀರು ಬಂದು ಅದಕ್ಕೆ ಸೇರ್ಕೊಳ್ಳುತ್ತೆ ಅವಾಗ ಲವಣಾಂಶ ಏನಾಗುತ್ತೆ ಕಡಿಮೆ ಆಗುತ್ತೆ. ಆದ್ರೆ ಇವಾಗ ನದಿ ಬರ್ತಾ ಇಲ್ಲ ಅಂತಂದ್ರೆ ಇದು ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಆಗೋದ್ರಿಂದ ಕೂಡ ನಿಮ್ಮ ಕೃಷಿಗೆ ಏನಾಗುತ್ತಪ್ಪ ಅಂತಂದ್ರೆ ಅದು ಎಫೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಷ್ಟೇ ಅಲ್ಲದೆ ನೋಡಿ ಭೂತಾನ್ ಮತ್ತೆ ನೇಪಾಲ್ಗೆ ಹೇಗಾಗತ್ತಪ್ಪ ಅಂತಂದ್ರೆ ಅವ್ರಿಗೂ ಕೂಡ ಹಿಮಾಲಯದಲ್ಲಿರುವಂತ ನೀರಿನ ವ್ಯವಸ್ಥೆ ಏನಿದೆ ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತೀವಿ ಅಥವಾ ವಾಟರ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ. ಯಾಕೆಂತಂದ್ರೆ ನದಿ ತಂತ್ರಗಳಿವೆ, ಗಂಗಾ ಮತ್ತೆ ಇಂಡಸ್, ಸಿಂಧು ನದಿ ತಂತ್ರ, ಗಂಗಾ ನದಿ ತಂತ್ರ ಹಾಗೂ ಬ್ರಹ್ಮಪುತ್ರ ನದಿ ತಂತ್ರ ಅಂತ ಹೇಳ್ತೀವಿ. ಸೊ ಈಗ ಬ್ರಹ್ಮಪುತ್ರ ನದಿ ತಂತ್ರದಲ್ಲಿ ನೀವು ಮಾಡ್ತಾ ಇರುವಂತ ಒಂದು ಬದಲಾವಣೆಯಿಂದ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿರುವಂತ ಒಂದು ನೈಸರ್ಗಿಕವಾಗಿ ಕೂಡ ಏನಾಗುತ್ತೆ ಅಂತಂದ್ರೆ ಬದಲಾವಣೆಗಳು ನೀವು ನೋಡೋಕೆ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಭೂತಾನ್ ಮತ್ತೆ ನೇಪಾಳದಲ್ಲಿ. ನೋಡಿ ಚೈನಾದವರು ತಮ್ಮಗೋಸ್ಕರ ಎಷ್ಟು ಒಂದು ದೇಶಗಳಿಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪ್ರಾಬ್ಲಮ್ಸ್ನ ಅಥವಾ ತೊಂದರೆಗಳನ್ನ ಕೊಡ್ತಾ ಇದಾರೆ ಅಂತ. ಓಕೆ, ಇಲ್ಲಿಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇವತ್ತಿನ ಒಂದು ಕರೆಂಟ್ ಅಫೇರ್ ಟಾಪಿಕ್ ನ ಸ್ಟಾಪ್ ಮಾಡ್ತೀನಿ. ಮತ್ತೆ ನಾಳೆ ನಿಮಗೆ ಬೇರೆ ಟಾಪಿಕ್ಗಳನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಸೊ ದಿಸ್ ಇಸ್ ವಾಟ್ ಚೈನಾ ಇಸ್ ಡೂಯಿಂಗ್. ಚೈನಾ ಇಸ್ ಥ್ರೆಟನಿಂಗ್ ಅ ಲಾಟ್ ಆಫ್ ಕಂಟ್ರೀಸ್. ಸೊ ಫಾರ್ ಇಂಡಿಯಾ ಇಟ್ ಇಸ್ ಗೋಯಿಂಗ್ ಟು ಥ್ರೆಟ್ ದ ವಾಟರ್ ಸೆಕ್ಯೂರಿಟಿ. ಫಾರ್ ಬಾಂಗ್ಲಾದೇಶ್ there will be reduction in the flow of the river which will obviously harm the agriculture and also increase the salinity. And for Nepal and Bhutan, it's going to make sure that there is a lot of ecological changes, right? So this is the topic where I'll stop it here. I will continue again tomorrow with the next topics. Thank you so much.